ಯಾರಿಗಾದ್ರೂ ಏನಾದ್ರೂ ಸಿಕ್ತು ಅಂದ್ರೆ ಅದನ್ನ ವಾಪಸ್ ಕೊಡೋಕೆ 1 ಸೆಕೆಂಡ್ ಯೋಚನೆ ಮಾಡ್ತೀವಿ. ಅದರಲ್ಲೂ ಲಕ್ಷಾಂತರ ಹಣ ಚಿನ್ನ ಸಿಕ್ತು ಅಂದ್ರೆ ವಾಪಸ್ ಕೊಡೋಕೆ ಮನ್ಸೇ ಆಗಲ್ಲ. ಆದ್ರೆ ರೈಲಿನ RPF ಸಿಬ್ಬಂದಿ ಪ್ರಯಾಣಿಕ ಕಳೆದುಕೊಂಡಿದ್ದ 19 ಲಕ್ಷ ರೂಪಾಯಿ ಮೌಲ್ಯದ ಆಭರಣಗಳನ್ನು ಹಿಂತಿರುಗಿಸಿದ್ದಾರೆ. ಹೌದು, ತಡರಾತ್ರಿ ಯಲಹಂಕ ರೈಲು ನಿಲ್ದಾಣದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಪ್ರಯಾಣಿಕನೊಬ್ಬ ತನ್ನ ಕೆಂಪು ಬಣ್ಣದ ಟ್ರಾಲಿ ಬ್ಯಾಗ್ ಕಳೆದುಕೊಂಡು ತಕ್ಷಣವೇ ರೈಲ್ ಮದಾದ್ ಆ್ಯಪ್ನಲ್ಲಿ ದೂರು ಸಲ್ಲಿಸಿದ್ದಾನೆ. ಕಂಪ್ಲೇಂಟ್ ಸ್ವೀಕರಿಸಿದ ಕೂಡಲೇ RPF ಸಿಬ್ಬಂದಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಯಲಹಂಕ ನಿಲ್ದಾಣದ 1ನೇ ಪ್ಲಾಟ್ಫಾರ್ಮ್ನಲ್ಲಿ ಶೋಧ ನಡೆಸಿ ವಾರಸುದಾರರಿಲ್ಲದ ಕೆಂಪು ಟ್ರಾಲಿ ಬ್ಯಾಗ್ ಪತ್ತೆ ಹಚ್ಚಿದ್ದಾರೆ. ನಂತರ ಅದನ್ನ ಸುರಕ್ಷಿತವಾಗಿ RPF ಪೋಸ್ಟ್ಗೆ ತರಲಾಗಿದೆ. ಬಳಿಕ ದೂರು ಸಲ್ಲಿಸಿದವರ ರೈಲು ಮದಾದ್ ಉಲ್ಲೇಖದ ವಿವರಗಳು ಹಾಗೂ ಆಧಾರ್ ಕಾರ್ಡ್ ಪರಿಶೀಲಿಸಿ ಸಂಪರ್ಕಿಸಿದ್ದಾರೆ. ಬ್ಯಾಗ್ ತೆರೆಯುತ್ತಿದ್ದಂತೆಯೇ ಸುಮಾರು 17 ಲಕ್ಷ ರೂಪಾಯಿ ಮೌಲ್ಯದ 100 ಗ್ರಾಂ ಚಿನ್ನಾಭರಣಗಳು ಹಾಗೂ 2 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ಸೂಕ್ತ ಕಾನೂನು ಪ್ರಕ್ರಿಯೆಗಳನ್ನು ಅನುಸರಿಸಿ ಟ್ರಾಲಿ ಬ್ಯಾಗ್ ಹಿಂತಿರುಗಿಸಲಾಗಿದೆ. RPF ಸಿಬ್ಬಂದಿಯ ತ್ವರಿತ ಮತ್ತು ಪ್ರಾಮಾಣಿಕ ಕ್ರಮಕ್ಕೆ ಪ್ರಯಾಣಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ಆಭರಣಗಳ ವಾಪಸ್ಸು ಅಲ್ಲ, ಪ್ರಯಾಣಿಕರ ವಿಶ್ವಾಸವನ್ನು ಗೆದ್ದ RPF ಸಿಬ್ಬಂದಿಯ ನಿಷ್ಠೆಯ ಕಥೆಯಾಗಿದೆ.